ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಒಂದು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ದಿ ಫಸ್ಟ್ ಟೈಮ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ವೈರಲ್ ಆಗ್ತಿರೋ ವೀಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೀಡಿಯೋಸ್ ಬಗ್ಗೆ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲರ ವಾಟ್ಸಪ್ ಸ್ಟೇಟಸಲ್ಲಿ ವೈರಲ್ ಆಗ್ತಿರೋ ವೀಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ. ಅದೇನಂದರೆ ನಿಮಗೆ 3 ಡೇಸ್ ಬ್ಯಾಕ್ನಿಂದ ತೇರ್ ಬಗ್ಗೆ, ಅಂದರೆ ನಮ್ಮ ದೊಡ್ಡಮಂಗ್ಳೂರು ಅಂದರೆ ಉಸ್ಕೂರು ಜಾತ್ರೆ ಬಗ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಯಾರ್ಯಾರು ಗೊತ್ತಿಲ್ವೋ, ಯಾರ್ಯಾರು ಗೊತ್ತು ತಪ್ಪು ಇನ್ಫಾರ್ಮೇಷನ್ ತೊಗೊತಿದ್ದೀರೋ ಅವ್ರಿಗೆಲ್ಲ ಕ್ಲಾರಿಟಿ ಕೊಡಬೇಕಂತ ಈ ವಿಡಿಯೋ. ನಾವು ಬಂದುಬಿಟ್ಟು ದೊಡ್ಡಮಂಗ್ಲದಲ್ಲಿರೋದು. ದೊಡ್ಡಮಂಗ್ಲ ಕಡೆಯಿಂದ ಉಸ್ಕೂರು ಕಡೆಯಿಂದ ಏನು ನಡೆದೈತೆ, ಯಾಕೆ ಈ ವಿಡಿಯೋಸ್ ಎಲ್ಲ ಇಷ್ಟೊಂದು ವೈರಲ್ ಆಗೈತೆ, ಏನಕ್ಕೆ ತೇರು ಬೀಳೋದಕ್ಕೆ ಕಾರಣ ಅಂತೆಲ್ಲ ಹೇಳ್ತೀನಿ. ಸೊ ಇನ್ಸ್ಟಾದಲ್ಲೇ ಆಗಲಿ ಫೇಸ್ಬುಕ್ಕಲ್ಲೇ ಆಗಲಿ ಏನು ವೀಡಿಯೋಸ್ ಓಡ್ತಿದೆ ಅದು ಅರ್ಧಕ್ಕೆ ನಿಜ ಅರ್ಧ ಸುಳ್ಳು. ಅರ್ಧನೂ ಇಲ್ಲ, ಒಂದು 20% ನಿಜ ಇದ್ದರೆ ಇನ್ನು ಮಿಕ್ಕಿದ ಪೂರ್ತಿ ಸುಳ್ಳೇ ಇದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ, ಓಕೆನಾ. ಸೊ ಇವಾಗ ಏನಾಗಿದೆ ಅಂದರೆ ನಮ್ಮ ಉಸ್ಕೂರು ಜಾತ್ರೆ ಬಂದುಬಿಟ್ಟು ತುಂಬ ಅಂದರೆ ತುಂಬ ಹಳೆ ಕಾಲದಿಂದ ನಡ್ಕೊಂಡು ಬರ್ತಿದೆ, ತುಂಬ ಇತಿಹಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ನ್ಯೂಸ್ ಪೇಪರಲ್ಲಿ ಓದಿದ್ದೀನಿ, ಬ್ರಿಟಿಷ್ ಕಾಲದಿಂದ ಈ ಹಬ್ಬನ ಆಚರಿಸ್ಕೊಂಡು ಬರ್ತಿದ್ದಾರೆ, ಓಕೆನಾ. ಸೊ ತುಂಬ ಅಂದರೆ ತುಂಬ ಇತಿಹಾಸ ಇದೆ ನಮ್ಮ ಊರ ಹಬ್ಬಕ್ಕೆ. ನಾವು ಇವಾಗ ನಿನ್ನೆ ಮೊನ್ನೆ ಒಂದು 5 ವರ್ಷ 6 ವರ್ಷದಿಂದೆಲ್ಲ ಈ ಹಬ್ಬ ಮಾಡ್ತಾಯಿಲ್ಲ, ಓಕೆನಾ. ಇದು ಫಸ್ಟ್ ಕ್ಲಾರಿಫಿಕೇಷನು. ಆ್ಯಂಡ್ ತೇರು ಕಟ್ಟೋದು ಬಂದುಬಿಟ್ಟು ಒಂದು ಫ್ಯಾಷನ್ನು, ನೀವು ಶೋಕಿ ತೋರಿಸ್ಕೊಳಕ್ಕೆ, ಪ್ರೈಸ್ ಮನಿ ತೊಗೊಳಕ್ಕೆ ಇದೆಲ್ಲ ಹೇಳಿದ್ದೀರ. ಈ ಟೈಮು ನಾವೇನು ಕಟ್ಟಿದ್ದೀವಿ ತೇರು, ಅದು ಹೋದ ವರ್ಷಕ್ಕಿಂತ ಚಿಕ್ಕ ತೇರೆ ಕಟ್ಟಿರೋದು, ಇನ್ನೂ ಹೈಟ್ ಕಮ್ಮಿಯಾಗೆ ಕಟ್ಟಿರೋದು ನಾವು. ಬಟ್ ಏನು ಅಂದರೆ ಸಡನ್ನಾಗೆ ವಾತಾವರಣ ಚೇಂಜು, ಫುಲ್ಲು ಯಾವ ಟೈಮು ಇದ್ದಿಲ್ಲ ಇಷ್ಟೊಂದು ಗಾಳಿ, ಅಷ್ಟೊಂದು ಗಾಳಿನಿಂದ ಬಂದು ಅದು ರೋಡ್ ಚಿಕ್ಕದಾಗಿರೋದ್ರಿಂದ, ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಆ ಥರ ಇನ್ಸಿಡೆಂಟ್ ಆಗಿರೋದೇ ಹೊತ್ತು ಇನ್ನು ಬೇರೆ ವಿಷಯ ಏನೂ ಇಲ್ಲ. ಆ್ಯಂಡ್ ಎಲ್ಲರೂ ಅಂದರೆ ಇನ್ಸ್ಟಾದಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ದೊಡ್ಡಮಂಗ್ಲ ತೇರು ಬಿದ್ದಿರೋದ್ರಿಂದ 2 ಮಕ್ಕಳು ಸ್ಪಾಟ್ ಆಗಿದ್ದಾರೆ, ಸ್ವಲ್ಪ ಜನ ಸೀರಿಯಸ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾರಿಗೂ ಏನೂ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಸೊ ನಾನು ಎಷ್ಟು ದೂರದಲ್ಲಿದ್ದೀನಿ ತೇರ್ಗಿನಿಂದ ಅಂದರೆ ಒಂದು 50 to 100 ಮೀಟರ್ಸ್ ಅಷ್ಟೇ ದೂರದಲ್ಲಿದ್ದೀನಿ. ನಾನು ಊಟದಾಗಿನಿಂದನೂ ಈ ಹಬ್ಬನ ಬರ್ತಿರೋದ್ರಿಂದ ನಾನು ತೇರು ಪಕ್ಕದಲ್ಲೇ ಇದ್ದೀನಿ. ತೇರು ಬಂದುಬಿಟ್ಟು ಹೆಂಗೆ ಬಿದ್ದಿದೆ ಅಂದರೆ, ಇಷ್ಟೇ ಚಿಕ್ಕ ರೋಡ್ ಇರೋದು, ಈ ಕಡೆ ತೇರು ಬಿದ್ದಿರೋ ಕಡೆ ಬಂದುಬಿಟ್ಟು ಒಂದು ಬಿಲ್ಡಿಂಗ್ ಇದೆ, ಅದಾದಮೇಲೆ ಈ ಕಡೆ ಕಾಂಪೌಂಡ್ ಹಾಕಿದ್ದಾರೆ. ಕಾಂಪೌಂಡ್ ಇಲ್ಲ ಅಂದರೆ ಜನ ಎಲ್ಲ ಆ ಕಡೆ ಹೋಗಿರ್ತಾರೆ ಅಂತ ಅನ್ಬೋದು, ಬಟ್ ಅಲ್ಲಿ ಕಾಂಪೌಂಡ್ ಇದೆ, ಯಾರೂ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಎಲ್ಲರೂ ತೇರು ಹಿಂದೆ ತೇರು ಮುಂದೆ ಇದ್ದಾರೆ, ಆದರೆ ತೇರು ಮುಂದೆ ಹಿಂಗೆ, ತೇರು ಹಿಂದೆ ಹಿಂಗೆ, ತೇರು ಬಿದ್ದಿರೋದು ಈ ಥರ ಸೈಡಲ್ಲಿ. ಸೊ ಯಾರಿಗೂ ಕೂಡ ಒಂಚೂರು ಏಟಾಗಿಲ್ಲ, ತೇರು ಮೇಲೆ ಕೂತ್ಕೊಂಡಿರೋದು ಅವ್ರಿಗೂ ಏನೂ ಒಂಚೂರು ಏಟಾಗಿಲ್ಲ. ಸೊ ಇದು ನಮ್ಮ ಊರಿನ ತೇರಿನ ಬಗ್ಗೆ ಕ್ಲಾರಿಟಿ ವಿಡಿಯೋ. ಬಟ್ ಬೇರೆ ಕಡೆ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಮಕ್ಕಳು ಸತ್ತಿದ್ದಾರೆ, ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ, ಹಿಂಗೆಲ್ಲ ಫುಲ್ ಫೇಕ್ ನ್ಯೂಸ್ ಬರ್ತಿದೆ. ಮೇ ಬಿ ನಾನು ಯಾವ ಊರ ಹೆಸ್ರು, ನಮ್ಮೂರ ಹೆಸ್ರು ಬಿಟ್ಟು ಯಾರ ಹೆಸ್ರು ಮೆನ್ಷನ್ ಮಾಡಲ್ಲ, ಯಾವ ತೇರ ಹೆಸ್ರು ಮೆನ್ಷನ್ ಮಾಡಲ್ಲ. ಬೇರೆ ಕಡೆ ಆ ಥರ ಆಗಿರ್ಬೋದೇನೋ, ಬಟ್ ಅದಕ್ಕೂ ತೇರು ಬಿದ್ದಿರೋದಕ್ಕೂ ಯಾರಿಗೆ ಏನೇ ಆದರೂ ನಮಗೆ ತುಂಬ ಬೇಜಾರಿದೆ. ಅದು ಸಡನ್ ಕ್ಲೈಮೇಟ್ ಚೇಂಜ್ ಆದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸುನಾಮಿ ಬಿರುಗಾಳಿ ಎಲ್ಲ ಬಂದಾಗ ಆವಾಗ ನೀವು ಹಿಂಗೆ ಮಾಡಿರೋದಕ್ಕೆ ಸುನಾಮಿ ಬಂತು ಹಂಗೆ ಹಿಂಗೆ ಅಂದರೆ ಆಗುತ್ತಾ? ಹಂಗೆ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿ ಅದು ಬಿದ್ದಿದೆ, ಅದಂತೂ ನಿಜ. ಹಂಗನ್ಬಿಟ್ಟು ತುಂಬ ಹೈಟ್ ಆಗಿದೆ ಅದಕ್ಕೆ ತೇರು ಬಿದ್ದಿದೆ, ಅದು ಇದು ಸುಮ್ಮನೆ ಏನೇನೋ ಫುಲ್ಲು ಫೇಕ್ ನ್ಯೂಸೇ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಜನ ಅಂತೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದು ನನಗೆ, ಹಂಗಾದರೆ ಹೋದ ವರ್ಷ ದೊಡ್ಡಮಂಗ್ಲ ತೇರಲ್ವ ಬಿದ್ದಿರೋದು, ಅದು ಇದು ಮತ್ತು ನಿಮ್ಮೂರ ತೇರು ಬಿದ್ದಾಗಲ್ಲ ಮಕ್ಕಳು ಸತ್ತಿರೋದು ಅಂತ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಅಂದರೆ ಸ್ವಲ್ಪ ಜನಕ್ಕೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಈ ಫೇಕ್ ನ್ಯೂಸ್ನಿಂದ ಪ್ರತಿಯೊಬ್ಬರು ನಿಜ ನಮ್ಮೂರಿನಿಂದ ಹಿಂಗೆಲ್ಲ ಆಗಿರೋದು, ಇನ್ಮೇಲೆ ತೇರು ಕಟ್ಟಬಾರ್ದು, ತೇರು ಕಟ್ಟೋದು ನಿಲ್ಲಿಸ್ಬೇಕು. ಯಾರೋ ಬೇರೆ ಬೇರೆ ಸ್ಟೇಟ್ನಿಂದ ಎಲ್ಲ ಅವ್ರಿಗೇನಂತಲೇ ಗೊತ್ತಿಲ್ಲ, ಹಬ್ಬ ಹೆಂಗೆ ನಡೆಸ್ತಾ ಇದ್ದೀವಿ, ಯಾಕೆ ನಡೆಸ್ತಾ ಏನೂ ಗೊತ್ತಿಲ್ಲ. ಬೇರೆ ಸ್ಟೇಟ್ ಅವರೆಲ್ಲ ತುಂಬ ಹೈಟ್ಗೂ ಕಟ್ಟಿದ್ದಾರೆ ಅದಕ್ಕೆ ಬಿದ್ದೋಗೈತೆ, ಇಲ್ಲ ಅಂದರೆ ಇನ್ನೊಂದು ಏನೋ ಹೇಳಿದ್ರು, ಪ್ರೈಸ್ ಮನಿಗೋಸ್ಕರ, ಫಸ್ಟ್ ಪ್ರೈಸ್ ಬರಬೇಕು ಅಂತ ಶೋಕಿಗೋಸ್ಕರ ಈ ಥರ ಎಲ್ಲ ತೇರು ಕಟ್ತಾ ಇದ್ದಾರೆ. ಭಕ್ತಿ ಮನಸ್ಸಲ್ಲಿದ್ದರೆ ಸಾಕು ಹಂಗೆ ಹಿಂಗೆ ಅಂತ ಏನೇನೋ ಮಾಡಿದ್ದಾರೆ. ಆ ತೇರು ಕಟ್ಟೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ.
ಅಂತ ಆ ಕಟ್ಟೋರ್ಗೆ ಮಾತ್ರ ಗೊತ್ತು. ನಾವು ಅಷ್ಟೇ ಈ ಊರವರಾಗಿ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಅಲ್ಲಿ ತೇರು ಕಟ್ಟೋರು ಹೋಗಿ ನಿಜವಾದ ಪರಿಸ್ಥಿತಿ ನೋಡಿದ್ರೆ ಊಟ ತಿಂಡಿ ಎಲ್ಲ ಬಿಟ್ಟು ಮಳೆ ಅಂದಿರ ಏನು ಅಂದಿರ ಅಷ್ಟು ಡೆಲಿಕೇಟಾಗಿ ಆ ತೇರನ್ನ ಕಟ್ತಾರೆ. ನೀವು ಯಾರೋ ಕೂತ್ಕೊಂಡು ಏನೋ 4 ಜನ ಹೇಳಿದ್ರು ಅಂದ್ಬಿಟ್ಟು ಸುಮ್ಮನೆ ಮಾತಾಡಬಾರ್ದು. ನಿಮ್ಗಷ್ಟು ನಮಗೆ ಸಪೋರ್ಟ್ ಮಾಡಬೇಕು, ನ್ಯಾಯ ಕೊಡಿಸ್ಬೇಕಂದ್ರೆ ನೀವು ಆಗಿರೋ ಪ್ಲೇಸಿಗೆ ಬರಬೇಕು. ತುಂಬ TV 9ಗಳಲ್ಲೂ ಅಷ್ಟೇ. TV 9ಗಳಲ್ಲೆಲ್ಲ ನಾನೇ ನೋಡಿರೋದು ಏನಾಗೈತೆ ಅಂದರೆ, ತೇರು ನಮ್ಮದು, ಇನ್ಸಿಡೆಂಟ್ ಯಾರೋ ಎಲ್ಲೋ ಬೇರೆ ಕಡೆ ಆಗಿರೋದು, ನಮ್ಮ ತೇರು ವಿಡಿಯೋ ಆಗಿಬಿಟ್ಟು ಬೇರೆ ಇನ್ಸಿಡೆಂಟ್ ಆಗಿರೋದನ್ನು ತೋರಿಸ್ತಾ ಇದ್ದಾರೆ. ಸೊ TV 9 ಅವ್ರಿಗೂ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ನಮ್ಮ ಹತ್ರ ಅಲ್ಲಿ ತೇರು ಬಿದ್ದಾಗ ಆಗಿರೋ ಪ್ರೂಫ್ ಎಲ್ಲ ನಮ್ಮ ಹತ್ರ ಇದೆ. ಓಕೆನಾ? ಏನಾಗೈತೆ ಹೆಂಗೆ ಏನೂ ನೋಡಿಲ್ಲ. ನಮ್ಮೂರು ತೇರು ವಿಡಿಯೋ ಆಗಿಬಿಟ್ಟು ಬೇರೆ ಎಲ್ಲೋ ಆಗಿರೋ ಇನ್ಸಿಡೆಂಟನ್ನ ತೊಗೊಬಂದು ಮ್ಯಾಚ್ ಮಾಡಿ ಹಿಂಗಾಗಿದೆ ಮಧುರಮ್ಮ ಜಾತ್ರೆದು ತೇರ್ದು ದೊಡ್ಡಮಂಗ್ಲ ತೇರು ಬಿದ್ದೋಗೈತೆ, ಎಷ್ಟು ಜನ ಅದು ಇದು ಅಂತ ಫುಲ್ಲು TV 9ಅಲ್ಲಿ ಕೂಡ ಫೇಕಾಗೇ ಬರ್ತಿದೆ. ಅವರು ಕರೆಕ್ಟಾಗಿ ಇದು ಮಾಡಿಲ್ಲ. ಸೊ ಇಷ್ಟು ನಮ್ಮ ತೇರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಎಲ್ಲರಿಗೂ ನಮ್ಮೂರ ತೇರ್ ಬಗ್ಗೆ ನಮ್ಮೂರ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದನ್ನೆಲ್ಲ ಒಂದು ಸೈಡಲ್ಲಿ ಇಕ್ಕಿದ್ರೆ, ನಮಗೆ ಇನ್ಸಿಡೆಂಟ್ ಆದಾಗ ಎಷ್ಟೊಂದು ಕಣ್ಣೀರಿಕ್ಕಿದ್ದಾರೆ. ಮತ್ತು ಆ ತೇರು ಕಟ್ಟೋರ್ನಿಂದ ಮನೆ ಹೆಣ್ಮಕ್ಳಿಂದ ಪ್ರತಿಯೊಬ್ಬರು ಕಣ್ಣೀರಿಕ್ಕಿದ್ದಾರೆ. ಆಚೆನಿಂದ ಬಂದಿರೋ ಜನ ಅಂದರೆ ತೇರು ನೋಡೋದಕ್ಕೆ ಬೇರೆ ಕಡೆಯಿಂದ ಬೇರೆ ಊರಿನಿಂದ ಬಂದಿರೋ ಅವರು ಕೂಡ ಹತ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಒಂದು ಹ್ಯಾಪಿನೆಸ್ ಕೊಡೋದಕ್ಕೆ ಇದು ಸಡನ್ನಾಗಿ ಆಗಿರೋ ಇನ್ಸಿಡೆಂಟ್, ಯಾರು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೊಡ್ಡಮಂಗ್ಲ ಹುಡುಗರು ಮತ್ತೆ ಕಮ್ಬ್ಯಾಕ್ ಆಗಿ 12 ಅವರ್ಸಲ್ಲಿ ಮತ್ತೆ ಅವರು ತೇರು ಕಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಅರ್ಥ ಆಗಿದೆ, ನಮ್ಮ ದೊಡ್ಡಮಂಗ್ಲ ತೇರಿನಿಂದ ಯಾರಿಗೂ ಏನೂ ಅಪಾಯ ಆಗಿಲ್ಲ. ಸಡನ್ನಾಗಿ ವಾತಾವರಣ ಚೇಂಜ್ ಆಗಿರೋದ್ರಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ. ಅದು ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿದ್ದು, ಇಲ್ಲಾಂದರೆ ಅದನ್ನು ಏನಾನ ಒಂದು ಮುಂಚೆನೇ ಏನಾನ ಪ್ರಿಕಾಷನ್ಸ್ ಅಂದರೆ ಏನಾದರೂ ಇದು ನೆಕ್ಸ್ಟ್ ಸೊಲ್ಯೂಷನ್ ಹುಡುಕ್ತಾ ಇದ್ರು. ಬಟ್ ಏನಂದರೆ ಸಡನ್ನಾಗಿ ಚೇಂಜ್ ಆಯಿತು. ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲಿಲ್ಲ, ಯಾರ ಕೈಯಲ್ಲೂ ಏನೂ ಇದ್ದಿಲ್ಲ. ಬಟ್ ನಮ್ಮ ಪುಣ್ಯ ಅಂದರೆ ಆ ತಾಯಿ ಎಲ್ಲರನ್ನೂ ಕಾಪಾಡಿದ್ರು, ಯಾರಿಗೂ ಏನೂ ಆಗ್ತಿರಂಗೆ. ಆ್ಯಂಡ್ ಇದೆಲ್ಲ ಒಂದು ಸೈಡಲ್ಲಿ ಇಕ್ಕಿದ್ರೆ, ನಮ್ಮ ದೊಡ್ಡಮಂಗ್ಲ ಹುಡುಗರು ದೊಡ್ಡವ್ರನಿಂದ ಚಿಕ್ಕವ್ರ ಗಂಟ ಅಷ್ಟು ಆದಮೇಲೆನೂ ಎಷ್ಟೊಂದು ಜನ ಹತ್ತರು ತೇರು ಮುಂದೆ. ಈವನ್ ನಮ್ಮ ಅಕ್ಕ ಸಹ ಹತ್ತಲು. ನಾನು ಫಸ್ಟ್ ಟೈಮ್ ಅವಳು ದೇವ್ರ ಮೇಲೆ ಎಷ್ಟು ಭಕ್ತಿ ಇಕ್ಕಿದ್ದಾಳೆ ಅಂತ ನೋಡಿದ್ದು. ಅವಳು ಹಿಂಗೆ ಹತ್ಕೊಂಡು ಅವಳು ಹತ್ತಿದ್ದು ನೋಡಿ ನಮ್ಮ ಊರಿನಿಂದ ಬಂದಿರೋ ನಮ್ಮ ದೊಡ್ಡಮ್ಮ ಅವರೆಲ್ಲ ಹತ್ಕೊಂಡ್ರು. ಏನಿಷ್ಟು ಉಚ್ಚಾಯ ಹುಡುಗಿಗೆ ದೇವ್ರು ಅಂತ ಅಂದ್ಬಿಟ್ಟು ಹಂಗೆಲ್ಲ ಆದರು. ನಮ್ಮ ಅಕ್ಕನೇ ಅಲ್ಲ, ಅಲ್ಲಿ ತೇರು ಕಟ್ಟಿರೋ ಪ್ರತಿಯೊಬ್ಬರು ಮತ್ತು ಮುಂಚೆಯಿಂದನೂ ಆ ತಾಯಿನ ನಂಬ್ಕೊಬಂದಿರೋ ಪ್ರತಿಯೊಂದು ಹೆಣ್ಮಗು ಕೂಡ ಫುಲ್ಲು ಕಣ್ಣೀರು ಹಾಕಿದ್ರು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಕೋನಪ್ಪ ನಗರ ಮತ್ತು GS ಬಳ್ಳಿ ಹುಡುಗರು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅದಾದಮೇಲೆ ತೇರು ಕಟ್ಟಿ 12 ಅಂಕನ ಕಟ್ಟಿ ಉಸ್ಕೂರು ಗಂಟ ಹೇಳ್ಕೊಂಡು ಹೋಗೋಕ್ಕೆ ಬಿಟ್ಟಿಲ್ಲ. ಬಟ್ ಏನೇ ಆಗಲಿ ಕಟ್ಟಿ ಮುಗಿಸಿ ನಾವು ನಮ್ಮೂರ ಆಂಜನೇಯ ದೇವಸ್ಥಾನ ಗಂಟ ಹೇಳ್ಕೊಂಡೋಗಿ ನಮ್ಮ ಹಬ್ಬನ ನಾವು ಪ್ರತಿ ವರ್ಷ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೀವೇ ಹೇಳ್ಬೋದು, ನೀವೇ ಹೇಳಿ, ನಾವು ಶೋಕಿಗೆ ಪ್ರೈಸ್ ಮನಿಗೆ ಅದಕ್ಕೆ ಇದಕ್ಕೆ ಅಂತ ಮಾಡಿದರೆ ನಾವು ಮತ್ತೆ ಏನಕ್ಕೆ ತೇರು ಕಟ್ತಾಯಿದ್ರಿ? ಮತ್ತೆ ಏನಕ್ಕೆ ನಾವು ಅಷ್ಟು ನಿದ್ದೆ ಕೆಟ್ಟು ಮಳೆಯಲ್ಲಿ ನೆಂದು ನೈಟೆಲ್ಲ ಮಳೆ ಬಿದ್ದೈತೆ, ನೈಟೆಲ್ಲ ಮಳೆಯಲ್ಲಿ ನೆಂದ್ಕೊಂಡು ಏನಕ್ಕೆ ಇದೆಲ್ಲ ಮಾಡಬೇಕಿತ್ತು? ಸೊ ಇದು ನಾವು ಯಾವುದೇ ರೀತಿ ಶೋಕಿಗೆ ಮಾಡೋ ಹಬ್ಬನೇ ಅಲ್ಲ. ಇದು ವರ್ಷ ಇಡೀ ಪ್ರತಿಯೊಂದು ಮನೆಯವರು ಕಾಯೋ ಹಬ್ಬ ಅಂದರೆ ಮಧುರಮ್ಮ ಜಾತ್ರೆ. ಸೊ ಅದು ಜಾತ್ರೆ ಅಂದರೆ ನಮಗೊಂದು ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗದಿರೋ ಒಂಥರ ಬಾಂಡ್ ನಮಗೆ ಆ ಅಮ್ಮ ಜೊತೆ ನಮಗೆ ಮತ್ತು ಆ ತೇರಿಗೆ. ಸೊ ಯಾರೇ ಆಗಲಿ ದಯವಿಟ್ಟು ಏನೋ ಟಾಪಿಕ್ ಸಿಕ್ತು ಅಂದ್ಬಿಟ್ಟು ಫೇಕ್ ನ್ಯೂಸ್ ಅಂತೂ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಏನೇ ಇನ್ಫಾರ್ಮೇಷನ್ ಆಗಿರಲಿ ಕರೆಕ್ಟಾಗಿ 1 ಸತಿ ಅಲ್ಲ 2 ಸತಿ ಅಲ್ಲ 3 ಸತಿ ಅಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಆಮೇಲೆ ನೀವು ವಿಡಿಯೋನ ಪೋಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಸತಿ ಎಲ್ಲರಿಗೂ ನಮ್ಮ ಹಬ್ಬನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ನ ಯಾರೆಲ್ಲ ನೋಡಿ ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಇನ್ನೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಸ್ವಲ್ಪ
ಗಮನ ಇಟ್ಟು ಕೇಳಿ. ನಿಮ್ಮ ಅಕ್ಕಪಕ್ಕ ಇರೋರಿಗೆಲ್ಲ ಬಂದಿರೋ ಫೇಕ್ ನ್ಯೂಸು ಅದೆಲ್ಲ ರಿಯಲ್ ನ್ಯೂಸು, ಅಲ್ಲಿ ಏನೂ ಆಗಿಲ್ಲ, ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿ. ಅದಾದಮೇಲೆ ದೊಡ್ಡಮಂಗ್ಲದಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಾನೇನಾದರೂ ತಪ್ಪು ಹೇಳಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲ ಅಂದರೆ ನೀವು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕು, ಈ ಥರ ಇನ್ನೂ ಆಗಿದೆ ಅಂತ ಏನಾದ್ರು ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮೂರು ನಾವು ಜವಾಬ್ದಾರಿ ತೊಗೋಬೇಕು. ಸೊ ಈ ವಿಡಿಯೋ ಬಂದುಬಿಟ್ಟು ನನ್ನ ಇಷ್ಟ ಪ್ರಕಾರ ನಾನು ಮಾಡಿರೋ, ಇಷ್ಟ ಪ್ರಕಾರ ಅಂದರೆ ನನಗೆ ಈ ಥರ ಇನ್ಸಿಡೆಂಟ್ ಆಗಿ ಫೇಕ್ ನ್ಯೂಸ್ ಎಲ್ಲ ಬಂದು ಫುಲ್ಲು ಒಂಥರ ಮೂಡ್ ಅಪ್ಸೆಟ್ ಆಗೋಯಿತು. ಜನ ಇಷ್ಟೇನಾ, ಏನೋ ಒಂದು ಟಾಪಿಕ್ ಸಿಕ್ಕಿದ್ರೆ ಸಾಕು ಫುಲ್ಲು ಅವ್ರಿಗಿಷ್ಟ ಬಂದಂಗೆ ಅವರು ಕ್ರಿಯೇಟ್ ಮಾಡ್ತಾರೆ ಅನ್ನೋ ಫುಲ್ ಬೇಜಾರಾಯಿತು. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನನಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ಗಿಂತ ನನಗೆ ಬೇಕಾಗಿರೋದು ರೆಸ್ಪಾನ್ಸ್ ಏನು ಅಂತ ಅಂದರೆ, ನಮ್ಮೂರಿನಿಂದ ಯಾರಿಗೂ ಏನೂ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ, ನಮ್ಮೂರ ಬಗ್ಗೆ ಏನೇ ನೆಗೆಟಿವ್ ಕಮೆಂಟ್ಸ್ ನಮಗೆ ಬೇಡ ಅನ್ನೋದಷ್ಟೇ. ಆ್ಯಂಡ್ ಥ್ಯಾಂಕ್ ಯು.